ನಮಸ್ಕಾರ, ನಿಮ್ಮೆಲ್ಲರಿಗೂ ರೇಖಾಸ್ ಕುಕ್ಕೋಸ್ಗೆ ಸ್ವಾಗತ. ನಾನು ಇವತ್ತು ನಿಮಗೊಂದು ಸಿರಿಧಾನ್ಯದ ರೆಸಿಪಿನ ತೊಗೊಂಡು ಬಂದಿದ್ದೀನಿ. ಇದು ನಾನು ಸಿರಿಧಾನ್ಯದಿಂದ ಮಾಡಿರೋಂಥ ಉತ್ತಪ್ಪಂ. ಇದು ತುಂಬ ಟೇಸ್ಟಿಯಾಗಿರುತ್ತೆ, ನೋಡೋಕ್ಕೆ ಕೂಡ ತುಂಬ ಬೆಳ್ಳಗೆ ನಾವು ಅಕ್ಕಿಯಿಂದ ಮಾಡಿದ್ರೆ ಹೇಗಿರುತ್ತೋ ಅದೇ ಥರ ಇದೆ ನೋಡಿ. ಎಷ್ಟು ಸಾಫ್ಟಾಗಿ ಸ್ಪಂಜಿಯಾಗಿದೆ ಮತ್ತು ಸೇಮ್ ಟೇಸ್ಟಲ್ಲಿ ಕೂಡ ನಿಮಗೆ ಯಾರಿಗೂ ಹೇಳಿಲ್ಲ ಅಂದರೆ ಏನೂ ಗೊತ್ತಾಗಲ್ಲ, ಅಷ್ಟು ರುಚಿಯಾಗಿರೋಂಥ ಒಂದು ಆರೋಗ್ಯಕರದ ರೆಸಿಪಿ. ಸ್ವಲ್ಪ ಯುನೀಕ್ ಆಗಿದೆ ಇದು. ಇದನ್ನು ನಾನು ಉದುರು ತೊಗೊಂಡಿದ್ದೀನಿ 1 ಕಪ್ಪು. ಅದ್ರ ಜೊತೆಗೆ ನೋಡಿ ನಾನು ಹೆಸರು ಬೇಳೆ ತೊಗೊಂಡಿದ್ದೀನಿ 1 ಕಪ್ಪು. ಅದ್ರ ಜೊತೆಗೆ ಅರ್ಧ ಕಪ್ಪು ಸಾಬುದಾಣೆ, ಒಂದೇ ಒಂದು ಅರ್ಧ ಸ್ಪೂನು 1 ಸ್ಪೂನಷ್ಟು ನಾನು ಮೆಂತ್ಯ ಹಾಕ್ಕೊಂಡಿದ್ದೀನಿ. ನೋಡಿದ್ರಲ್ಲ, ಇದು ಯಾವ ಐಟಮ್ಸ್ನು ನಾವು ಯೂಶ್ವಲಿ ಹಾಕಲ್ಲ. ಸಾಬುದಾಣೆ ಒಂದು ಬಿಟ್ಟರೆ ನಾವು ಹೆಸರು ಬೇಳೆನ ಹಾಕಿ ದೋಸೆ ಮಾಡೋದು ಕಡಿಮೆ. ಸೊ ಇದು ಎಲ್ಲ ಐಟಮ್ಸ್ಗಳು ತುಂಬ ಹೆಲ್ದಿಯಾಗಿರೋಂಥ ಐಟಮ್ಸ್ಗಳು. ಇದನ್ನು ನಾನು ಒಂದು 6 ರಿಂದ 8 ಗಂಟೆ ನೆನೆಯಕ್ಕೆ ಇಡ್ತಾ ಇದ್ದೀನಿ. ಇದು ನೆನೆದಿದೆ. ಇವಾಗ ನೆನೆದ ತಕ್ಷಣ ನಾನು ನೋಡಿ ಇದು ಚೆನ್ನಾಗಿ ನೆನೆಯಬೇಕು. ಈ ಥರ ನೆನೆದಾಗ ಸಾಬುದಾಣೆ ಚೆನ್ನಾಗಿ ಪೇಸ್ಟ್ ಆಗುತ್ತೆ, ಇಲ್ಲದ್ರೆ ಕಾಳು ಉಳಿಯುತ್ತೆ ನಡುವೆ. ಈ ಥರ ನಾನು ಮಿಕ್ಸರ್ ಜಾರ್ಗೆ ಹಾಕ್ಕೋತಾ ಇದ್ದೀನಿ. ಇದಕ್ಕೊಂದು ನಾನು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಇವಾಗ ಹಾಕ್ತೀನಿ. ಅದರಿಂದ ಯಾಕಂದರೆ ನಾನು ಇದಕ್ಕೆ ಅವಲಕ್ಕಿ ಹಾಕೋದಿಲ್ಲ, ಅದರಿಂದ ನೋಡಿ ಇದಕ್ಕೆ ನಾನು ಕುಕ್ ಮಾಡಿಟ್ಕೊಂಡ್ರೆ ಈ ಮಿಲೆಟ್ ಇದೆಯಲ್ಲ, ಈ ಬಾರ್ನ್ಯಾರ್ಡ್ ಮಿಲೆಟ್ ಅಂದರೆ ಈ ಊದಲನ್ನು, ಇದನ್ನು ನಾನು ಬೇಯಿಸಿಟ್ಕೊಂಡಿದ್ದೀನಿ. ಸ್ವಲ್ಪ ಸ್ಮೂತಾಗಿ ಬೇಯಿಸಿಟ್ಕೊಂಡು ಅರ್ಧ ಕಪ್ ಹಾಕ್ತಾಯಿದ್ದೀನಿ. ಇದು ಹಾಕಿ ನಾನು ಮಿಕ್ಸರ್ಗೆ ಹಾಕ್ಕೊತಾ ಇದ್ದೀನಿ. ನೋಡಿದ್ರಲ್ಲ ಎಷ್ಟು ಸಾಫ್ಟಾಗಿ ಈ ಥರ ಬರಬೇಕು ನೋಡಿ. ಇದೇ ಥರ ನಾನು 2ನೇ ಬ್ಯಾಚನ್ನು ಕೂಡ ಚೆನ್ನಾಗಿ ರುಬ್ಕೊಂಡು ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ. ಸೊ ಇದನ್ನು ರೆಡಿಯಾಗಿದೆ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ಮುಚ್ಚಿಡೋಣಂತೆ ಇಟ್ಬಿಟ್ಟು ಚೆನ್ನಾಗಿ ಫರ್ಮೆಂಟ್ ಆಗೋಕ್ಕೆ ಬಿಡಬೇಕು. ಒಂದು 6 to 8 hours ಚೆನ್ನಾಗಿ ಫರ್ಮೆಂಟ್ ಆದರೆ ಇದು ರೆಡಿ ಆಗುತ್ತೆ. ಆಗಿದ್ದರೆ ಚೆನ್ನಾಗಿ, ಯಾಕಂದರೆ ಈಗ ಸಾಬುದಾಣಿ ಏನಾಗುತ್ತೆ ಒಂದ್ಸಲಿ ಕಾಳು ಉದ್ಬಿಡುತ್ತೆ. ಅದಕ್ಕೆ ಚೆನ್ನಾಗಿ ನೆನೆಸಿದ್ರೆ ಅದು ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ. ಇದನ್ನು ನಾನು ಫರ್ಮೆಂಟ್ ಮಾಡಿದ್ದೀನಿ. ನೋಡಿದ್ರಲ್ಲ, ನೀವು ದೋಸೆ ಮಾಡಿದಾಗ ಹೆಂಗೆ ಫರ್ಮೆಂಟ್ ಆಗುತ್ತೋ ನೋಡಿ, ಇವತ್ತು ಅವಲಕ್ಕಿ ಹಾಕ್ಲಾರ್ದೇ ಎಷ್ಟು ಚೆನ್ನಾಗಿ ಫರ್ಮೆಂಟ್ ಆಗಿದೆ. ಇದನ್ನು ತುಂಬ ಹೆಲ್ದಿಯಾಗಿರೋಂಥ ಡಿಶ್ಶು, ತುಂಬ ಯುನೀಕಾಗಿದೆ. ಇದನ್ನು ಟ್ರೈ ಮಾಡಿ ನೋಡಿ. ಈಗ ನಾನು ಇದಕ್ಕೊಂದು ಚಟ್ನಿನ ಪ್ರಿಪೇರ್ ಮಾಡ್ಕೊಳ್ಳೋಣಂತೆ. ಇದಕ್ಕೆ ನಾನು 1 ಸ್ಪೂನು ಎಣ್ಣೆ ಹಾಕ್ಕೊಂಡು ಅದಕ್ಕೆ ಒಂದು 1/4 ಕಪ್ನಷ್ಟು ಕಡಲೆ ಬೀಜ ಹಾಕ್ಕೋತಾ ಇದ್ದೀನಿ. ಈ ಕಡಲೆ ಬೀಜನ ಸ್ವಲ್ಪ ಕೆಂಪಗಾಗೋಂಗೆ ಹುರ್ಕೊಳ್ಳೋಣಂತೆ. ನೀವು ಈ ಚಟ್ನಿ ಮಾಮೂಲಿ ಚಟ್ನಿನೂ ಮಾಡ್ಕೋಬೋದು. ನಾನು ಒಂದು ವೆರೈಟಿ ಚಟ್ನಿ ತೋರಿಸೋಣ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ಅಷ್ಟೇ. ಇದಕ್ಕೆ 1 ಸ್ಪೂನು ನಾನು ಜೀರಿಗೆ ಹಾಕ್ಕೊಂಡಿದ್ದೀನಿ, ಒಂದು ಸ್ವಲ್ಪ ಕರಿಬೇವನ್ನು ಹಾಕ್ಕೊಂಡಿದ್ದೀನಿ, ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ. ಈಗ ನಾನು ಒಣಮೆಣ್ಸಿನ್ಕಾಯಿ ಹಾಕ್ಕೊತಿದ್ದೀನಿ. ಇದು ಬ್ಯಾಡಗಿ ಮೆಣಸಿನ್ಕಾಯಿ, ಒಂದು 7 ಮೆಣಸಿನ್ಕಾಯಿ ಇದೆ. ಇದು ನಿಮಗೆ ಖಾರಕ್ಕೆ ತಕ್ಕಂಗೆ ಹಾಕ್ಕೊಳ್ಳಿ. ಇದು ಸ್ವಲ್ಪ ಸ್ಪೈಸಿಯಾಗೇ ಆಗುತ್ತೆ. ಇದು ನೋಡ್ಕೊಂಡು ಹಾಕ್ಕೊಳ್ಳಿ. ಒಂದೇ ಒಂದು ಎಲೆ ಹುಣಸೆಹಣ್ಣು ಹಾಕ್ಕೊಂಡಿದ್ದೀನಿ, ಒಂದು 2-3 ಬೆಳ್ಳುಳ್ಳಿ ಹೆಸರನ್ನ ಹಾಕ್ಕೊಂಡಿದ್ದೀನಿ. ಈಗ ನಾನು ಅರ್ಧ ಕಪ್ನಷ್ಟು ಇದಕ್ಕೆ ತೆಂಗಿನಕಾಯಿ ಹಾಕ್ಕೊಂಡಿದ್ದೀನಿ. ಈಗ ನಾನು ಗ್ಯಾಸ್ ಆಫ್ ಮಾಡಿಬಿಟ್ಟಿದ್ದೀನಿ. ಇದು ಸುಮ್ಮನೆ ನಾನು ಈ ಥರ ಫ್ರೈ ಮಾಡ್ಕೋತಾ ಇದ್ದೀನಿ, ಅಂದರೆ ಎಲ್ಲ ಮಿಕ್ಸ್ ಆಗಲಿ ಅಂತ ಹೇಳ್ಬಿಟ್ಟು. ಸ್ವಲ್ಪ ವಾರ್ಮ್ ಆಗುತ್ತೆ ಅಷ್ಟೇ. ಇದಕ್ಕೆ ನಾನೀಗ ಕೊತ್ತಂಬರಿ ಹಾಕ್ಕೊಂಡಿದ್ದೀನಿ, ಒಂದು 1/4 ಕಪ್ನಷ್ಟು. ಅದಾದ ನಂತರ ನನಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋತಾ ಇದ್ದೀನಿ. ಇದನ್ನ ಹಾಕ್ಕೊಂಡ್ಬಿಟ್ಟು ಎಲ್ಲ ಮಿಕ್ಸ್ ಮಾಡಿಕೊಂಡು ಇನ್ನು ಸ್ವಲ್ಪ ತಣ್ಣಗಾಗಕ್ಕೆ ಇಡೋಣಂತೆ. ಇದಾದ ನಂತರ ನಿಮಗೆ ಎಷ್ಟು ನೀರು ಬೇಕೋ ಅಷ್ಟು ಹಾಕ್ಕೊಂಡು ಇದನ್ನು ಚಟ್ನಿ ಮಾಡ್ಕೊಳ್ಳೋಣಂತೆ. ಇದನ್ನು ಈ ಥರ ಚಟ್ನಿನೂ ಇದಕ್ಕೆ ಚೆನ್ನಾಗೇ ಇರುತ್ತೆ. ನೋಡಿದ್ರಲ್ಲ, ಈ ಥರ ಚಟ್ನಿ ರೆಡಿ, ಸ್ಮೂತಾಗಿ ಗ್ರೈಂಡ್ ಮಾಡಿಕೊಂಡು ಚಟ್ನಿ ರೆಡಿ ಮಾಡ್ಕೊಳ್ಳಿ. ಇದಕ್ಕೆ ನಾನು ಇವಾಗ ನೋಡಿ ಎಷ್ಟು ಚೆನ್ನಾಗಿ ಚಟ್ನಿ ರೆಡಿಯಾಗಿದೆ. ಇದಕ್ಕೆ ನಾನು ಒಂದೇ 1 ಸ್ಪೂನು ಒಗ್ಗರಣೆ ಹಾಕ್ಕೋತೀನಿ. ನಿಮ್ಗೆ ಬೇಕಿದ್ರೆ ಹಾಕ್ಕೊಳ್ಳಿ, ಒಗ್ಗರಣೆ ಹಾಕೋದು ಇಷ್ಟ ಅಂದರೆ ಬಿಡ್ಬೋದು. ಈಗ ನಾನು ಉತ್ತಪ್ಪಮ್ಗೆ ನಾನು ತರಕಾರಿ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ಒಂದು 1/4 ಕಪ್ನಷ್ಟು ಸಣ್ಣದಾಗಿ ಹೆಚ್ಚಿದ ಕ್ಯಾಪ್ಸಿಕಮ್ಮು, ಒಂದು 1/4 ಕಪ್ನಷ್ಟು ಈರುಳ್ಳಿ ಹಾಕ್ಕೋತಾ ಇದ್ದೀನಿ. ನಿಮ್ಗೆ ಜಾಸ್ತಿ ಬೇಕಾ ಹಾಕ್ಕೋತೀನಿ ಅಂದರೆ ಇನ್ನೂ ಸ್ವಲ್ಪ ಜಾಸ್ತಿನೂ ಹಾಕ್ಕೋಬೋದು. ಇದು ಮಾಡಿಬಿಟ್ಟು ಇಟ್ಟುಬಿಟ್ರೆ ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ನಾನು ಈ ಥರ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೋತಾ ಇದ್ದೀನಿ. ಕ್ಯಾರೆಟ್ ಒಂದು 1/4 ಕಪ್ ತುರಿದಿದ್ದು, ಟೊಮೆಟೊ ಇನ್ನೂ ಸ್ವಲ್ಪ ಟೊಮೆಟೊ ಹಾಕ್ಕೋಬೋದು. ನಮ್ಮ ಮನೇಲಿ ಜಾಸ್ತಿ ಟೊಮೆಟೊ ತಿನ್ನಲ್ಲ ಅಂತ ಹಾಕಿಲ್ಲ. ಈಗ ನಾನು ಹಸಿ ಮೆಣಸಿನ್ಕಾಯಿನ ಸಣ್ಣದಾಗಿ ಹೆಚ್ಚಿಬಿಟ್ಟು ಹಾಕಿದ್ದೀನಿ. ನೀವು ಅದು ಬಾಯಲ್ಲಿ ಬರುತ್ತೆ ಅಂದರೆ ಅದನ್ನು ಡ್ರಾಪ್ ಮಾಡ್ಬೋದು. ಒಂದು ಅರ್ಧ ಸ್ಪೂನಷ್ಟು ನಾನು ಉಪ್ಪು ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಂಡು ರೆಡಿ ಇಟ್ಕೊತೀನಿ ದೋಸೆ ಮಾಡೋಕ್ಕೆ. ನೋಡಿರಲ್ಲ, ಈ ಥರ ಎಲ್ಲ ಇದು ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಇದನ್ನು ರೆಡಿ ಇಟ್ಕೊಬೋದು. ಇದು ಭಾಳ ತನಕ ಮಾಡಿಟ್ಕೊಂಡ್ರೆ ನೀರು ಬಿಟ್ಬಿಡುತ್ತೆ, ಚೆನ್ನಾಗಿರಲ್ಲ. ಅದಕ್ಕೇ ಜಸ್ಟ್ ನೀವು ದೋಸೆ ಮಾಡೋಕ್ಕಿಂತ ಮುಂಚೆ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ನೋಡಿ, ಇದು ನಾನು ಬೇರೆ ಪಾತ್ರೆಗೆ ತಕ್ಕೊಂಡಿದ್ದೀನಿ, ಅದು ತುಂಬ ಫರ್ಮೆಂಟ್ ಆಗಿತ್ತು ಅಂತ. ಅದಕ್ಕೆ ಇದಕ್ಕೆ ಉಪ್ಪು ಹಾಕ್ಕೋತಿದ್ದೀನಿ, ರುಚಿಗೆ ಎಷ್ಟು ಬೇಕಷ್ಟು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡು. ನೋಡಿ ಎಷ್ಟು ಚೆನ್ನಾಗಿ ಫರ್ಮೆಂಟ್ ಆಗಿದೆ ಅಂತ. ನೋಡಿದ್ರಲ್ಲ, ಇದು ತುಂಬ ಗಟ್ಟಿ ಅಂತ ನಿಮ್ಗೆ ಅನಿಸಿದರೆ ಒಂದು 2 ಸ್ಪೂನಷ್ಟು ನೀರು ಹಾಕ್ಕೋತಾ ಇದ್ದೀನಿ. ನಾನು ಒಂದು 2 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಇದು ಉತ್ತಪ್ಪ ಮಾಡೋದ್ರಿಂದ ಭಾಳ ನೀರಾಗೂ ಇರಬಾರ್ದು, ಸ್ವಲ್ಪ ಗಟ್ಟಿಯಾಗಿದ್ರೇ ಚೆನ್ನಾಗಿ. ನೋಡಿ, ಈ ಥರ
ನೋಡಿದ್ರಲ್ಲ, ಈಗ ರೆಡಿಯಾಗಿದೆ. ನಾನು ಸ್ವಲ್ಪ ಎಣ್ಣೆ ಸ್ಪ್ರಿಂಕಲ್ ಮಾಡಿಕೊಂಡು ಈ ಥರ ನಾನು ಒರೆಸ್ಕೋತಾ ಇದ್ದೀನಿ ಹಂಚನ್ನ. ಇವಾಗ ಉತ್ತಪ್ಪಂ ಥರ ಸ್ವಲ್ಪ ದಪ್ಪನಾಗಿ ಹಾಕ್ಕೊಳ್ಳಿ. ಇದನ್ನು ನೀವು ಮಸಾಲೆ ದೋಸೆ ಥರ ಹಾಕೋತೀನಿ ಅಂದರೂ ಕೂಡ ಚೆನ್ನಾಗೇ ಬರುತ್ತೆ. ನೋಡಿ, ಈ ಥರ ನಾನು ಉತ್ತಪ್ಪಂ ಮಾಡ್ತಿರೋದ್ರಿಂದ ಈ ಸ್ವಲ್ಪ ದಪ್ಪನಾಗಿ ಹಾಕ್ತಾಯಿದ್ದೀನಿ. ಅದ್ರ ಮೇಲೆ ನಾನು ಎಲ್ಲ ನಾವು ಈಗ ರೆಡಿ ಮಿಕ್ಸ್ ಮಾಡಿಟ್ಕೊಂಡ್ರೆ ಎಲ್ಲ ತರಕಾರಿನೆಲ್ಲ ಇದಕ್ಕೆ ಈ ಥರ ಸ್ಪ್ರಿಂಕಲ್ ಮಾಡ್ಕೊಳ್ಳೋಣಂತೆ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಆಗ್ತಾಯಿದೆ ಅಂತ. ನೋಡಿ, ಈ ಥರ ಎಲ್ಲ ಗುಳ್ಳೆಗಳ ಥರ ಎಷ್ಟು ಚೆನ್ನಾಗಿ ಬರ್ತಿದೆ. ನಮ್ಮ ಒರಿಜಿನಲ್ ನಾವು ಹೆಂಗೆ ಉತ್ತಪ್ಪ ಮಾಡ್ತೀವಲ್ಲ ಅದೇ ಥರ ಬರುತ್ತೆ. ತುಂಬ ಟೇಸ್ಟಿಯಾಗಿರುತ್ತೆ. ಅದೇ ಟೇಸ್ಟ್ ಕೂಡ ಅದೇ ಥರ ಇರುತ್ತೆ. ಆದರೆ ನೋಡಿ ಎಷ್ಟು ಹೆಲ್ದಿಯಾಗಿರೋ ರೆಸಿಪಿ ಅಂತ. ನಾವು ದಿನನಿತ್ಯ ಈ ಥರ ನಾವು ಜೀವನದಲ್ಲಿ ಅಂದರೆ ಹೆಲ್ತಿ ರೆಸಿಪಿನ ಅಳವಡಿಸ್ಕೋಬೋದು. ಸ್ವಲ್ಪ ವೇರಿಯೇಷನ್ಸ್ ಮಾಡಿಕೊಂಡ್ರೆ ನಾವು ಅದನ್ನು ಈ ಥರ ಹೆಲ್ದಿಯಾಗಿ ಮತ್ತು ಟೇಸ್ಟಿಯಾಗಿ ಕೂಡ ತಿನ್ಬೋದು. ನೋಡಿ, ಈ ಥರ ನೋಡಿದ್ರಲ್ಲ, ಈಗ ಉತ್ತಪ್ಪಂ ರೆಡಿಯಾಗಿದೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ನೀವು ರೆಸ್ಟೋರೆಂಟಲ್ಲಿ ತಿಂದ ಥರನೇ ಎಷ್ಟು ಗೋಲ್ಡನ್ ಆಗಿ ಬಂದಿದೆ. ಈ ಥರ ಚೆನ್ನಾಗಾಗಿದೆ. ಕ್ರಿಸ್ಪಿ ಬೇಕಾದ್ರೆ ಕ್ರಿಸ್ಪಿಯಾಗಿ ಮಾಡ್ಕೊಳ್ಳಿ. ನೋಡಿದ್ರಲ್ಲ, ತುಂಬ ಚೆನ್ನಾಗಿದೆ. ಈ ಥರ ನೀವು ಮಾಡ್ಕೊಂಡು ನೋಡಿ. ಆಮೇಲೆ ನನ್ನ ರೆಸಿಪಿ ಹೇಗಿದೆ ಅಂತ ನೀವು ಕಮೆಂಟ್ ಮಾಡಿ ತಿಳಿಸಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನನ್ನು ಪ್ರೋತ್ಸಾಹ ಮಾಡಿ. ತುಂಬ ಥ್ಯಾಂಕ್ ಯು ವೆರಿ ಮಚ್. ಈ ನನ್ನ ವಿಡಿಯೋನ ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು.